ಇದೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನ ವಿಧಾನಸೌಧದ ಒಳಭಾಗದಲ್ಲಿ ಏನು ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಏನೋ ಇದೇ ತಿಂಗಳ 27ನೇ ತಾರೀಕಿಂದ ಮುಂದಿನ ತಿಂಗಳು ಅಂದರೆ ಮಾರ್ಚ್ 3ನೇ ತಾರೀಕುವರೆಗೆ ಬೃಹತ್ ಪುಸ್ತಕ ಮೇಳ ನಡೆಯುವಂಥದ್ದು. ನಾನೀಗ ಸದ್ಯ ವಿಧಾನಸೌಧದ ಒಳಗಡೆ ಇದ್ದೀನಿ. ಅಂದರೆ ಏನು ಪುಸ್ತಕ ಮೇಳ ನಡೀತಿದೆ ಈ ಒಂದು ಸ್ಥಳದಲ್ಲಿದ್ದೀನಿ. ಪುಸ್ತಕಾಸಕ್ತರು ನನ್ನೊಂದಿಗಿದ್ದಾರೆ, ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಇದೇ ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧದ ಒಳಭಾಗದಲ್ಲಿ ಏನು ಪುಸ್ತಕ ಮೇಳ ಅನ್ನುವಂಥದ್ದು ಮಾಡ್ತಿರುವಂಥದ್ದು. ಎಷ್ಟು ಉಪಯೋಗಕಾರಿ, ಇದರಿಂದ ಎಷ್ಟೆಲ್ಲ ಪ್ರಯೋಜನ ಆಗ್ತಿದೆ, ನೀವು ಕೂಡ ಭಾಗವಹಿಸಿದ್ರಿ, ಏನು ಹೇಳಿ ಬಯಸ್ತೀರಾ? ಇವತ್ತು ಆ್ಯಕ್ಚುಲಿ ಒಂದು ಪುಸ್ತಕ ಮೇಳ ಅಂತದ್ದು ನಿಜವಾಗ್ಲೂ ಸಾರ್ವಜನಿಕರಿಗೆ ಒಂದು ತುಂಬ ಅನುಕೂಲಕರ ಅಂತ ವಿಚಾರ. ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ವಿಧಾನಸೌಧಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಂಥದ್ದು ತುಂಬ ಖುಷಿಕರ ವಿಚಾರ. ಇವತ್ತು ಸಡಗರ ಸಂಭ್ರಮದಿಂದ ತುಂಬಿದೆ ಇವತ್ತು ಇಡೀ ವಿಧಾನಸೌಧ. ಇದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಯು ಟಿ ಖಾದರ್ ಸಾಹೇಬ್ಗೆ, ಪ್ರಮುಖವಾಗಿ ಯು ಟಿ ಖಾದರ್ ಸಾಹೇಬರು ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಪುಸ್ತಕ ಕನ್ನಡಿಗರಿಗೆ ಸಂಭ್ರಮದಿಂದ ಇವು ನೋಡ್ತಕ್ಕಂಥ ಪುಸ್ತಕಗಳು ಇವತ್ತು ರಾಮಾಯಣ ಮಹಾಭಾರತ ಆಗಿರ್ಬೋದು, ಇತ್ತೀಚಿನ ಕವಿಗಳ ಪುಸ್ತಕಗಳನ್ನು ಆಡ್ಬೋದು, ಎಲ್ಲ ಕಡೆಗೂ ಸಹ ಒಂದು ಸಂಭ್ರಮ ಸಡಗರ ಇವತ್ತು ನೋಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ ಮತ್ತು ಜ್ಞಾನಾರ್ಜನೆ ಆಗ್ತಾ ಇದೆ. ಎಲ್ಲರಿಗೂ ಸಹ ತಿಳುವಳಿಕೆಯ ಮಟ್ಟವನ್ನು ಕಲಿಸೋಂಥ ಪುಸ್ತಕಗಳು ಇಲ್ಲಿ ಲಭಿಸ್ತಾ ಇದೆ. ಎಲ್ಲರೂ ಸಾರ್ವಜನಿಕರು ಮಾರ್ಚ್ 3ರವರೆಗೆ ಒಂದು ಅವಕಾಶ ಇದೆ. ಎಲ್ಲರೂ ಬಂದು ಒಳ್ಳೊಳ್ಳೆ ಪುಸ್ತಕಗಳು ತಮ್ಮ ಒಂದು ಬುದ್ಧಿ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಅವಕಾಶವೂ ಸಹ ಇದೆ. ದಯವಿಟ್ಟು ಎಲ್ಲರೂ ಬಂದು ಕೊಂಡ್ಕೊಳ್ಬೇಕು ಅಂತ ಹೇಳ್ತೇನೆ. ಹಾಗೆ ಮತ್ತೆ ಇಂಥ ಒಂದು ಅವಕಾಶ ಕೊಟ್ಟಂಥ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬರಿಗೆ ಮತ್ತೊಮ್ಮೆ ಕನ್ನಡಿಗರ ಪರವಾಗಿ ಮತ್ತು ಒಬ್ಬ ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರಿಗೂ ಸಹ ಒಂದು ಅವಕಾಶವಿದೆ, ಬಂದು ಎಲ್ಲರೂ. ಇದು ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷನೂ ಕೂಡ ಈ ಒಂದು ವಿಧಾನಸೌಧ ಒಳಭಾಗದಲ್ಲಿ ಪುಸ್ತಕ ಮೇಳ ಮಾಡ್ತೀನಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಎಷ್ಟು ಉಪಯೋಗ ಆಗುತ್ತೆ? ಬರೀ ಬೆಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲದೆ ಹೊರ ಜಿಲ್ಲೆಗಳಿಂದನೂ ಕೂಡ ಬರ್ತಾ ಇದ್ದಾರೆ, ಭಾಗವಹಿಸಿದ್ದಾರೆ. ಎಷ್ಟು ಅನುಕೂಲ ಆಗುತ್ತೆ ಪ್ರತಿ ವರ್ಷನೂ ಕೂಡ ಮಾಡಿದ್ರೆ ಪುಸ್ತಕ ಮೇಳನ? ಸರ್, ತುಂಬ ಅನುಕೂಲ ಆಗುತ್ತೆ. ಪ್ರತಿ ವರ್ಷ ಇಂಥ ಒಂದು ಪುಸ್ತಕ ಮೇಳವನ್ನು ಮಾಡಿದ್ರೆ ನಿಜವಾಗಲೂ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ಒಂದೇ ಜಾಗದಲ್ಲಿ ಒಂದೇ ಸೂರಿನಡಿ ಎಲ್ಲ ಪುಸ್ತಕಗಳು ಲಭ್ಯ ಆಗ್ತದೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ. ಎಲ್ಲ ಯಾವುದೇ ಉತ್ತರ ಕರ್ನಾಟಕದಿಂದ ಆಗಿರ್ಬೋದು, ಯಾವುದೇ ಭಾಗದಿಂದ ಬಂದರೂ ಸಹ ಅವರಿಗೆ ಒಂದೇ ಸೂರಿನಡಿ ಮತ್ತೆ ಅವ್ರಿಗೊಂದು ಅವಕಾಶ ಸಿಗ್ತದೆ. ವಿಧಾನಸೌಧ ಎಲ್ಲಿ ಒಬ್ಬ ಸಾರ್ವಜನಿಕರು ಹೆಂಗಪ್ಪ ಒಳಗಡೆ ಹೋಗಬೇಕು ಅನ್ನೋ ಒಂದು ಅವ್ರಿಗೆ ಕಲ್ಪನೆ ಇರ್ತದೆ. ಅದರಿಂದ ಇವತ್ತು ಮುಕ್ತ ಅವಕಾಶ, ಒಂದು ಆಧಾರ್ ಕಾರ್ಡ್ ಇದ್ರೂ ಸಾಕು ಒಳಗಡೆ ಬಂದು ನಾವು ಎಲ್ಲ ನೋಡೋಕ್ಕೆ ಅವಕಾಶ ಇರುತ್ತದೆ ಅಂತ ನಾನು ಭಾವನೆ ಇದೆ. ಇದಿಷ್ಟು ಪುಸ್ತಕ ಆಸಕ್ತರ ಮಾತಾಗಿತ್ತು. ಅಂದರೆ ಪ್ರತಿ ವರ್ಷವೂ ಕೂಡ ಮಾಡಬೇಕು, ಇದರಿಂದಾಗಿ ಒಂದಷ್ಟು ಜ್ಞಾನ ಹೆಚ್ಚಾಗುತ್ತೆ. ಪುಸ್ತಕ ಏನು ಮೇಳ ಮಾಡಿರುವಂಥದ್ದು ಎಲ್ಲರೂ ಕೂಡ, ಯುವಕರು ಸೇರಿದಂತೆ ಎಲ್ಲರೂ ಕೂಡ ಸಾಹಿತಿಗಳು ಇದನ್ನು ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಸ್ವತಃ ಪುಸ್ತಕ ಆಸಕ್ತರು ಕೂಡ ಮಾತಾಡುವಂಥದ್ದು. ಆ ಪುಸ್ತಕ ಮೇಳಕ್ಕೆ ಬಂದಿರೋನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರಿಗೊಂದು ಪುಸ್ತಕ ಮೇಳ ಆಯೋಜನೆ ಮಾಡಿರುವಂಥದ್ದು, ಅದರಲ್ಲೂ ವಿಧಾನಸೌಧದಲ್ಲಿ ಮುಕ್ತವಾಗಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಏನು ಹೇಳಿಕ್ಕೆ ಬಯಸ್ತೀರಾ? ಇಲ್ಲಿ ಎಲ್ಲ ಪ್ರಕಾಶನದ ಒಂದೇ ಕಡೆ ಸಿಗ್ತಾ ಇರೋದು ಭಾಳ ಸಂತೋಷ. ಹಿಂಗಾಗಿ ಆಯ್ಕೆಗೂ ಸುತ್ತ ಇಲ್ಲಿ ಅವಕಾಶ ಸಿಕ್ಕಿರೋದ್ರಿಂದ ಭಾಳ ಸಂತೋಷ ಆಗಿದೆ. ಅಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಸರ್ಕಾರ ಯೋಚನೆ ಮಾಡಿದೆ. ಎಷ್ಟು ಅನುಕೂಲ ಆಗುತ್ತೆ ಅಂತ ಇದನ್ನು ಮಾಡಿದ್ರೆ? ಇದು ಭಾಳ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೇಳ್ಬೇಕು ಅಂತಂದರೆ ಈ ಥರದ್ದು ವರ್ಷಕ್ಕೆ ಒಂದ್ಸಲ ಅಲ್ಲ, 2-3 ಸಲ ಮಾಡ್ತಿದ್ರು ಭಾಳ ಚೆನ್ನಾಗಿದೆ. ಓಕೆ, ಹೆಚ್ಚಾಗಿ ಯುವಕರು ಈ ಬಗ್ಗೆ ಆಸಕ್ತಿ ಹೊಂದಬೇಕು, ಪುಸ್ತಕ ಓದುವಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ಎಲ್ಲ ಒಂದು ಕಡೆ ಮೊಬೈಲ್ ಗೀಳಿಗೆ ಬಿದ್ದಿರುವಂಥದ್ದು, ಪುಸ್ತಕದ ಕಡೆ ಒಲವು ಕಡಿಮೆ ಆಗಿದೆ. ಏನು ಹೇಳಿಕ್ಕೆ ಬಯಸ್ತೀರಾ ಇವತ್ತಿನ ಯುವಕರಿಗೆ? ಇದು ಏನೇ ಇದು ಮಾಡಿದ್ರೆ ಅದು ಮೊಬೈಲ್ನಲ್ಲಿ ನೋಡಿ ಕಣ್ಣು ಕಳ್ಕೊತಾರೆ. ಇದು ಪುಸ್ತಕ ಓದಿದ್ರೆ ಜ್ಞಾನ ಸಂಪಾದನೆ ಜಾಸ್ತಿ ಆಗುತ್ತೆ, ಇಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು. ಇದಿಷ್ಟು ಪುಸ್ತಕ ಹವ್ಯಾಸಿಯ ಮಾತಾಗಿತ್ತು. ಅಂದರೆ ಮೊಬೈಲನ್ನು ನೋಡಿದ್ರೆ ಕಣ್ಣು ಕಳ್ಕೊಳ್ತೀರಾ, ಪುಸ್ತಕವನ್ನು ಓದಿದರೆ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಬಹುದು ಅನ್ನುವಂತಹ ಮಾತನ್ನು ಸಾಹಿತಿಗಳು, ಪುಸ್ತಕ ಆಸಕ್ತರು ಮಾತಾಡುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ವಿಧಾನಸೌಧದ ಒಳಗಡೆ ಏನು ಪುಸ್ತಕ ಮೇಳ ಆಗ್ತಿರುವಂಥದ್ದು ನಿಜವೂ ಕೂಡ ಉಪಯೋಗವಂತ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈಗಾಗಲೇ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪುಸ್ತಕವನ್ನು ಕೊಂಡ್ಕೊಳ್ತಿರುವಂಥದ್ದು ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆಯೇ ಪ್ರತಿ ವರ್ಷವೂ ಕೂಡ ಸರ್ಕಾರ ಈ ಒಂದು ಪುಸ್ತಕ ಮೇಳನ ಮಾಡಿದರೆ ಅನುಕೂಲ ಆಗುತ್ತೆ, ಹೆಚ್ಚು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಬೋದು. ಪುಸ್ತಕ ಮೇಳದಿಂದಾಗಿ ಅನುಕೂಲ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಏನು ಆ ಪುಸ್ತಕ ಮೇಳಕ್ಕೆ ಬಂದಿರುವ ಒಂದು ಮನದಾಳದ ಮಾತುಗಳು ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.